ರಾಹುಲ್ ಗಾಂಧಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಅಂತ ಉಗ್ರಪ್ಪ ಅವರು ಹೇಳಿದ್ದಾರೆ. 42ನೇ ACMM ನ್ಯಾಯಾಧೀಶರ ಮುಂದೆ ರಾಹುಲ್ ಗಾಂಧಿ ಅವರು ಹಾಜರಾಗಿದ್ದರು. ರಾಹುಲ್ ಗಾಂಧಿ ವಿಚಾರಣೆ ಹಿನ್ನೆಲೆ ಕೋರ್ಟ್ ಆವರಣದಲ್ಲಿ ಜನರು ಕಿಕ್ಕಿರಿದು ಸೇರಿದ್ರು. ಇನ್ನು ಕೋರ್ಟ್ನಲ್ಲಿ ರಾಹುಲ್ ವಿಚಾರಣೆ ಮುಕ್ತಾಯವಾಗಿದೆ. ಜುಲೈ 30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಜುಲೈ 30ಕ್ಕೆ ಹಾಜರಾಗುವಂತೆ ಕೋರ್ಟ್ ರಾಹುಲ್ ಗಾಂಧಿಗೆ ಸೂಚನೆಯನ್ನು ನೀಡಿದೆ. ರಾಹುಲ್ ಗಾಂಧಿಗೆ ಈಗ ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿದೆ. ಜೂನ್ 30ಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆ. ಏನು ಆದೇಶವನ್ನ ಮಾಡಿದ್ರು ಆದೇಶವನ್ನು ಹಿಂಪಡೆದಿದ್ದಾರೆ. ಸೊ ಶ್ಯೂರಿಟಿ ಬಾಂಡ್ಸ್ ಅನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅವರು ರಿಲೀಸ್ ಆಗಿದ್ದಾರೆ. It is a PCR filed by somebody. It is not a case filed by the prosecution. Private party ಮಾಡಿರ್ತಕ್ಕಂಥದ್ದು under section 4 criminal so bailable offense ಆಗಿರ್ತಕ್ಕಂಥ ಬಹುಶಃ ಇವತ್ತು ಕೋರ್ಟು ಅವರಿಗೆ ಏನು ಆದೇಶ ಕೊಟ್ಟಿತ್ತು ಆದೇಶವನ್ನು ವಾಪಸ್ ಪಡೆದಿದ್ದಾರೆ, ಬೇಲನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಅವರು ಸರ್ ಈಗ ಮತ್ತೆ ಕೋರ್ಟ್ಗೆ ಒಂದು ಹಾಜರಾಗಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಹೇಗೆ ಸರ್? ಕೇಸು ಆಮೇಲೆ ನೋಡಬೇಕು. ಇದ್ರ ಮೇಲೆ ಪರ್ಮನೆಂಟ್ ಎಕ್ಸೆಪ್ಷನ್ ಹಾಕೋದಕ್ಕೆ ಅವಕಾಶ ಇದೆ, ಇದನ್ನ ಕ್ರಾಶಿಂಗ್ ಹಾಕಲಿಕ್ಕೆ ಅವಕಾಶ ಇವೆಲ್ಲವೂ ಇದೆ. ಲೀಗಲ್ ಪೊಸಿಷನ್ ಅನ್ನು ಎಕ್ಸಾಮಿನ್ ಮಾಡಿ ಮುಂದಿನ ತೀರ್ಮಾನಗಳಲ್ಲಿ ಆ ಕ್ರಮವನ್ನು ಜರುಗಿಸಿ. ಸರ್ ಯಾವ ಆಧಾರದಲ್ಲಿ ಕೋರ್ಟಿಗೆ ಬರಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ನೋಡಿ, ಅವರು ಡಿಫಾರ್ಮೇಷನ್ ಆಗಿದೆ. 40% ಕಮಿಷನ್ ಡಿಪೆಂಡೆಂಟ್ ಕೊಟ್ಟಂತ